ನಮಸ್ಕಾರ, ಕರಾವಳಿ ಸಮಾಚಾರಕ್ಕೆ ಸ್ವಾಗತ. ನಾನು ನಿಮ್ಮ ಅರ್ಜುನ್ ಮಲ್ಯ. ಇದೀಗ ವಾರ್ತೆಗಳು. ಭಟ್ಕಳದ ಪದವಿ ಕಾಲೇಜನ್ನು ಲೋಕಾರ್ಪಣೆಗೊಳಿಸಿದ ಸಚಿವ ಮಂಕಾಳು ವೈದ್ಯ. ಮನುಷ್ಯತ್ವ ಮಾನವೀಯತೆ ಇಲ್ಲದ ವಿದ್ಯೆ ವ್ಯರ್ಥ ನಿರರ್ಥಕ. ವಿದ್ಯೆಯ ಜೊತೆ ವಿನಯ ಸಂಸ್ಕಾರ ಅತಿ ಮುಖ್ಯ. ಸಚಿವ ಮಂಕಾಳು ವೈದ್ಯರಿಂದ ವಿದ್ಯಾರ್ಥಿಗಳಿಗೆ ಕಿವಿ ಮಾತು. ಪ್ರತಿಯೊಬ್ಬ ವಿದ್ಯಾರ್ಥಿಗಳು ತಮ್ಮಲ್ಲಿ ವಿನಯ ಸಂಸ್ಕಾರವನ್ನು ರೂಢಿಸಿಕೊಳ್ಳಬೇಕು. ಸಂಸ್ಕಾರವಿಲ್ಲದ ವಿದ್ಯೆ ಅಧಿಕಾರಗಳು ನಿರರ್ಥಕ. ಪ್ರತಿಯೊಬ್ಬರೂ ತಮ್ಮಲ್ಲಿ ಸಂಸ್ಕಾರವನ್ನು ರೂಢಿಸಿಕೊಳ್ಳಿ. ಹಾಗಿದ್ದಲ್ಲಿ ಮಾತ್ರ ನಾವು ಸಾರ್ಥಕತೆಯನ್ನು ಪಡೆಯಬಹುದು ಎಂದು ಸಚಿವ ಮಂಕಾಳು ವೈದ್ಯರು ತಾಲೂಕಿನ ಪ್ರಥಮ ದರ್ಜೆ ಕಾಲೇಜಿನ ಉದ್ಘಾಟನೆ ಮಾಡಿ ವಿದ್ಯಾರ್ಥಿಗಳಿಗೆ ಕಿವಿ ಮಾತನ್ನು ಹೇಳಿದರು. IAS, IPS, IFS ಬೇರೆ ಬೇರೆ ವಿಭಾಗದಲ್ಲೂ ಉನ್ನತ ಹುದ್ದೆ ಇದೆ. ಓದಿದರೆ ಉನ್ನತ ಹುದ್ದೆಯಲ್ಲಿ ಅವರ ಅಂದ ತಕ್ಷಣ ಅವ್ರು ದೊಡ್ಡ ಜನ ಆಗೋದಿಲ್ಲ. ನಾವು ಹಳ್ಳಿ ಭಾಷೆಯಲ್ಲಿ ಹೇಳ್ತೇವೆ, ಮನುಷ್ಯತ್ವ ಇರಬೇಕು. ಮನುಷ್ಯತ್ವ ಇಲ್ಲ ಅಂದರೆ ಏನು ಓದಿದ್ರೂ ವ್ಯರ್ಥ ಆಗ್ತದೆ, ಯಾವ ಹುದ್ದೆಗೆ ಹೋದ್ರೂ ವ್ಯರ್ಥ ಆಗ್ತದೆ. ಮಾನವೀಯತೆ ಬೇಕು. ಮಾನವೀಯತೆ ಇಲ್ಲ ಅಂದರೆ ನಾವು ಇದ್ದು ಇಲ್ಲದೆ ಇರುವ ಹಾಗೆ ಬದುಕುವಂಥ ಪರಿಸ್ಥಿತಿ ಮುಂದೆ ಬರ್ತದೆ. ಎಲ್ಲ ಇರ್ತದೆ, ಆದರೆ ಎಲ್ಲನೂ ಕಳ್ಕೊಂಡ ರೀತಿಯಲ್ಲಿ ಬದುಕಬೇಕಾಗ್ತದೆ. ಹಾಗಾಗಿ ನಾವು ಬೇಕಾದದ್ದು ನಮಗೆ ಶಿಕ್ಷಣದ ಜೊತೆಯಲ್ಲಿ ಮಾನವೀಯತೆ ಬೇಕು, ಇನ್ನೊಬ್ಬರಿಗೆ ಹೆಲ್ಪ್ ಮಾಡುವಂಥದ್ದು ಹೇಳುತ್ತೆ. ಭಟ್ಕಳದ ಪದವಿ ಕಾಲೇಜನ್ನು ಲೋಕಾರ್ಪಣೆಗೊಳಿಸಿ ಮಾತನಾಡಿದ ಸಚಿವ ಮಂಕಾಳು ವೈದ್ಯರು, ವಿದ್ಯಾರ್ಥಿಗಳೇ, ನೀವುಗಳು ನಿಮ್ಮನ್ನು ಈ ಹಂತದಲ್ಲೇ ತಿದ್ದಿಕೊಂಡು ಹೋಗಬೇಕು. ಯಾವುದೇ ದುಶ್ಚಟಗಳಿಗೆ ಬಲಿಯಾಗಬೇಡಿ. ನಿಮ್ಮನ್ನು ನಂಬಿಕೊಂಡು ನಿಮ್ಮ ತಂದೆ ತಾಯಿಗಳು ಬದುಕುತ್ತಿದ್ದಾರೆ. ನಿಮ್ಮ ಬಗ್ಗೆ ಕನಸನ್ನು ಹೊಂದಿದ್ದಾರೆ. ಅವರ ಕನಸನ್ನು ಸಾಯಿಸಬೇಡಿ. ಜೀವನದಲ್ಲಿ ವಿನಯ ಸಂಸ್ಕಾರಗಳನ್ನು ರೂಢಿಸಿಕೊಳ್ಳಿ. ಮನುಷ್ಯತ್ವವಿಲ್ಲದ ವಿದ್ಯೆ ಅಧಿಕಾರಗಳು ವ್ಯರ್ಥ ನಿರರ್ಥಕ. ಒಳ್ಳೆಯತನವನ್ನು ರೂಢಿಸಿಕೊಳ್ಳಿ ಎಂದು ವಿದ್ಯಾರ್ಥಿಗಳಿಗೆ ಕಿವಿ ಮಾತನ್ನು ಹೇಳಿದರು. PUC ಅವರಿಗೆ ತಿದ್ದುಕೊಳ್ಳಿಕ್ಕೆ ಟೈಮ್ ಸಿಗ್ತದೆ. ಹೇಳ್ತಾರೆ ಒಂದು 18 ವರ್ಷ ಏನಾದರೂ ವ್ಯತ್ಯಾಸ ಆದರೆ 19ನೇ ವರ್ಷಕ್ಕೆ ಸರಿ ಆಗೋದಾದರೆ ಇಲ್ಲೇ ಆಗಬೇಕು. ಇಲ್ಲಾಗಲಿಲ್ಲ ಅಂದರೆ ಜೀವನದಲ್ಲಿ ತುಂಬ ಕಷ್ಟಪಡಬೇಕು. ಓದಿದ್ರು ಅಂದ್ಗಳಲ್ಲಿ ಸುಖವಾಗಿರ್ತಾರೆ ಅಂದೇಳಿ ಅಲ್ಲ, ಓದಿದ್ದನ್ನು ಪ್ರಯೋಜನ ತಗೊಂಡಾಗ ಮಾತ್ರ ಸುಖವಾಗಿರ್ತಾರೆ. ನಾವು ಮೊದಲೇ ಮನುಷ್ಯತ್ವ ಯಾರಿಗಿರ್ತದೆ, ಅವರು ಶಿಸ್ತಾಗಿ ಇರ್ತಾರೆ, ಇಷ್ಟೇ, ಚೆಂದಾಗಿ ಇರ್ತಾರೆ. ಯಾರು ಚೆಂದಾಗಿ ಇರ್ತಾರೆ ಅವ್ರ ಜೀವನನೂ ಅಷ್ಟೇ ಸುಂದರವಾಗಿ ಮುಂದೆ ಸಾಗ್ತದೆ. ಆಗ ದೇವರು ಬರ್ತಾರೆ. ನಾವೇನು ಮಾಡ್ತಾರಲ್ಲ, ನಾವು ಹೇಗೆ ನಡ್ಕೊಳ್ತಾರಲ್ಲ, ನೀವು ತಿಳ್ಕೊಂಡಿರ್ಬೋದು. ನಿಮ್ಗೆ ಹೋದ ತಕ್ಷಣ ಅಮ್ಮ ಇರ್ಬೋದು, ಅಪ್ಪ ಇರ್ಬೋದು, ನಿಮ್ಮನ್ನು ಚೆನ್ನಾಗಿ ನೋಡ್ಕೊತಾರೆ. ನಾಳೆ ಸರಿ ಆಗ್ತಾರೆ ಅಂತ ಏನು ಮಾಡಲಿಕ್ಕಾಗೋದಿಲ್ಲ. ನಮಗೂ ನಮ್ಮ ಅಪ್ಪ ಅಮ್ಮ ಏನು ಮಾಡಲಿಕ್ಕಾಗಲಿಲ್ಲ ನಮಗೆ. ಅಂದರೆ ಏನೇ ತಪ್ಪು ಮಾಡಿದ್ರು ತಪ್ಪು ಅಂದೇಳಿ ಹೇಳುವಷ್ಟು ಗಟ್ಟಿಯಾಗಿ ಹೇಳಲಿಕ್ಕೂ ಸಾಧ್ಯ ಆಗದೆ ಇರುವಂಥ ಪರಿಸ್ಥಿತಿಗೆ ತಂದು ನಿಲ್ಲಿಸ್ತೀರಿ ತಾವು. ಅಂದರೆ ನಾವು ನಮ್ಮ ವಯಸ್ಸಲ್ಲಿ ಅದಾಗಬಾರ್ದು. ಅದಾದಾಗ ಮುಂದೆ ಕಷ್ಟಪಡಬೇಕು. ಮೊದಲೇ ಶಿಸ್ತಿರಬೇಕು, ಚಂದ. ದೇವರು ನಮಗೆ ಎಲ್ಲವನ್ನ ಕೊಟ್ಟಿದ್ದಾನೆ. ಎಲ್ಲೂ ವ್ಯತ್ಯಾಸ ಆಗಲಿಲ್ಲ, ಎಲ್ಲೂ ವ್ಯತ್ಯಾಸ ಮಾಡೋದು ಇಲ್ಲ. ಹಾಗಾಗಿ ನಿಮ್ಮಲ್ಲಿ ವಿನಂತಿ ಮಾಡಿಕೊಳ್ತೇನೆ, ಫಸ್ಟ್ ಮನುಷ್ಯತ್ವ ಬೇಕು. ಪ್ರತಿಯೊಬ್ಬರಿಗೂ ಮನುಷ್ಯತ್ವ ಇತ್ತು ಅಂದ ತಕ್ಷಣ ದೊಡ್ಡವರಿಗೆ, ಶಿಕ್ಷಕರಿಗೆ ಗೌರವ ಸಿಗ್ತದೆ, ಇನ್ನೊಬ್ಬರಿಗೆ ಹೆಲ್ಪ್ ಮಾಡುವಂಥ ಮನೋಭಾವ ಹುಟ್ಟುತ್ತದೆ. ಹಾಗೆ ಸುರಕ್ಷಿತವಾಗಿ ನಾವು ಇರಲಿಕ್ಕೆ ಸಾಧ್ಯ. ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರು ತಮ್ಮ ಕಾಲೇಜಿಗೆ ಬೇಕಾಗಿರುವ ಸೌಲಭ್ಯಗಳ ಪಟ್ಟಿಯನ್ನು ಸಚಿವರ ಮುಂದಿಟ್ಟರು. ಸಚಿವರು ಅವರ ಬೇಡಿಕೆಯನ್ನು ಈಡೇರಿಸುವ ಆಶ್ವಾಸನೆ ಕೆಲಸ ಮಾಡಬೇಕಾದ ಅಗತ್ಯ ಸಹ ಉಂಟು.
ಹಾಗಾಗಿ ಇಲ್ಲಿ ಇನ್ನೋವೇಟಿವ್ ಸೆಂಟರ್ ನಮ್ಮ ಕಾಲೇಜಲ್ಲಿ ಒಂದು ಸ್ಟಾರ್ಟ್ ಮಾಡಿದೆ, ಒಳ್ಳೇದಿತ್ತು ಅಂಥೇಳಿ. ಈಗ ರುಡ್ಶ ಅಂಥದ್ದು ಏನಾದರೂ ಇನ್ನೋವೇಟಿವ್ ಸೆಂಟರ್ ಮಾಡಿದರೆ ಅವರಿಗೆ ಪಾರ್ಟ್ ಟೈಮ್ ಕೆಲಸ ಮಾಡಲಿಕ್ಕೂ ಸಾಧ್ಯ ಆಗ್ತಿತ್ತು. ಮತ್ತು ಇಂದಿರಾ ಕ್ಯಾಂಟೀನ್ ಬೇರೆ ಎಲ್ಲೆಲ್ಲೋ ಇದಕ್ಕಿಂತ ನಮ್ಮ ಕಾಲೇಜಿಗೆ ತನ್ನಿ ಅಂತ ಕೇಳ್ತಿದ್ದೇನೆ. ಇನ್ನೋವೇಟಿವ್ ಸೆಂಟರ್ ಅಂದ್ರೆ ಈಗ ಇದರಲ್ಲೆಲ್ಲ ಇರ್ತದೆ ಸರ್, ಯೂನಿವರ್ಸಿಟಿಯಲ್ಲೆಲ್ಲ ಇರ್ತದೆ. ನಮ್ಮ ಮಕ್ಕಳಿಗೆ ಪಾರ್ಟ್ ಟೈಮ್ ಕೆಲಸ ಕೊಟ್ಟರೆ ಅಲ್ಲಿ ಈ ಥರ ಮೇಣಬತ್ತಿ ಆ ಥರ ಎಲ್ಲ ಟ್ರೈನಿಂಗ್, ಬೇರೆ ಬೇರೆ ಟ್ರೈನಿಂಗ್ ಎಲ್ಲ ಕೊಟ್ಟರೆ ನಮ್ಮ ಮಕ್ಕಳಿಗೂ ಇನ್ಕಮ್ ಆಗ್ತದೆ, ಅವರಿಗೆ ಸಹ ಇಲ್ಲಿ ಕಾಲೇಜಲ್ಲಿ ಪಾಠ ಮುಂದುವರಿಸಲಿಕ್ಕೂ ಆಗ್ತದೆ, ಟ್ರೈನಿಂಗ್ ಸಹ ಆಗ್ತದೆ. ಹಾಗಾಗಿ ಎರಡೂ ಸಹ ಆಗ್ತದೆ, ಎರಡು ಪರ್ಪಸ್ ಸರ್ವ್ ಆಗ್ತದೆ, ಮಕ್ಕಳಿಗೂ ಖುಷಿಯಾಗಿರ್ತಾರೆ. ಅವ್ರು ಎಷ್ಟೋ ಬೇಡಿಕೆ ಈವನ್ ಗೌರ್ಮೆಂಟಿಗೆ ಸಹ ಇನ್ಕಮ್ ಆಗ್ಬೋದು. ನಾವು ಹೊರಗಡೆ ಪ್ರಾಡಕ್ಟನ್ನು ಮಾರಿದರೆ, ಈ ಬೇರೆ ಬೇರೆ ಐಟಮ್ಸ್ ಎಲ್ಲ ಮಾರಿದರೆ ಅವ್ರಿಗೆ ಇನ್ಕಮು, ದೇಶಕ್ಕೂ ಇನ್ಕಮ್ ಆಗ್ಬೋದು. ಮಕ್ಕಳು ಸಹ ನಮಗೆ ಅವೈಲೇಬಲ್ ಇರ್ತಾರೆ, ಅವರಿಗೆ ಒಂಥರ ಇನ್ನೋವೇಟಿವ್ ಟ್ರೈನಿಂಗ್ ಸಹ ಆಗ್ತದೆ. ಮತ್ತು ಇಂದಿರಾ ಕ್ಯಾಂಟೀನ್ ಅವಶ್ಯ ನಮ್ಮ ಕಾಲೇಜಿಗೆ ತನ್ನಿ ಅಂತ ಕೇಳ್ತೀವಿ. ಪ್ರೋಗ್ರಾಮ್ ಆದರೆ ಅಂದರೆ ಆ್ಯನ್ಯುವಲ್ ಡೇ, ಪ್ರೆಸಸ್ ಡೇ ಏನಾದ್ರು ಆದರೆ ನಮಗೆ ಹಾಲ್ ಇಲ್ಲ, ನಾವು ಜಾಲಿ ಹಾಲಲ್ಲಿ ಮಾಡಬೇಕಾಗ್ತದೆ. ನಮ್ಮ ಕಾಲೇಜಿಗೆ ಒಂದು ಹಾಲ್ ಬೇಕಾಗಿತ್ತು. ಮತ್ತು ಹಾಲ್ಸೆಲ್ಲ ನಾವು ಸ್ಪೋರ್ಟ್ಸ್ ಮಾಡಿದರು ಕಾಲೇಜಲ್ಲಿ. ನಮಗೆ ಸರಿಯಾದ ಗ್ರೌಂಡ್ ವ್ಯವಸ್ಥೆ ಇಲ್ಲ. ಅಂದರೆ ನಾವು ಜಾಲಿ ಹೈಸ್ಕೂಲ್ ಗ್ರೌಂಡಲ್ಲಿ ಮಾಡಬೇಕಾಗಿತ್ತು. ಅಂದರೆ ಸುಮಾರು ಇಶ್ಯೂ ಆಗಿತ್ತು, ಅದು ನಮ್ಗೆ ಸರಿ ಸ್ಪೋರ್ಟ್ಸ್ ಎಲ್ಲ ಮಾಡಿಕೊಡಲಿಲ್ಲ ಇತ್ತು. ನಮ್ಮ ಶಿವು ಸರ್ ತುಂಬ ಪರಿಶ್ರಮ ಪಟ್ಟು ಅವರು ಒಂದು ಚಂದ ಸ್ಪೋರ್ಟ್ಸ್ ಮಾಡಿದರು. ಆದರೆ ನಮಗೆ ಕ್ರಿಕೆಟ್ ಆಡಲಿಕ್ಕೆ ಮತ್ತು ಯಾವುದಾದ್ರು ಈ ಥರ ಸ್ಪೋರ್ಟ್ಸ್ ಏನಾದರೂ ಮಾಡಿದ್ರೆ ನಾವು YMS ಗ್ರೌಂಡ್ಗೆ ಹೋಗ್ಬೇಕಾಗ್ತದೆ. ನಮ್ಗೆ ಇಲ್ಲೇ ಹತ್ತಿರದಲ್ಲಿ ಏನಾದರೂ ಗ್ರೌಂಡ್ ಮಾಡಿಸ್ಬೇಕು. ಮತ್ತು ಕಾಲೇಜ್ ಬಸ್ಸು ಹಾಗೆ ಸರ್, ಬಸ್ಸು ಅಲ್ಲಿ ದೇವಿನಗರ ತನಕ ಸ್ಟಾಪ್ ಆಗ್ತದೆ, ಇಲ್ಲಿ ತನಕ ಕಾಲೇಜ್ ತನಕ ಬರೋ ಥರ ಮಾಡಬೇಕಂತ ಹೇಳ್ಕೊಳ್ತೀನಿ. ಮತ್ತು ಮತ್ತೊಂದೆಂತಂದರೆ ಕಾಲೇಜಲ್ಲಿ ಕುಡಿಯೋ ನೀರಿನ ವ್ಯವಸ್ಥೆ ಸ್ವಲ್ಪ ಸರಿ ಇಲ್ಲ ಸರ್, ಅದರ ಬಗ್ಗೆನೂ ಸ್ವಲ್ಪ ನೀವು ಮಾಡಬೇಕು. ಕಾರ್ಯಕ್ರಮದಲ್ಲಿ ಕಾಲೇಜು ಹಾಗೂ ವಿದ್ಯಾರ್ಥಿಗಳ ವತಿಯಿಂದ ಸಚಿವ ಮಂಗೋಳು ವೈದ್ಯರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಈ ಸಂದರ್ಭದಲ್ಲಿ ಕಾಲೇಜ್ ಪ್ರಿನ್ಸಿಪಲ್ ನಾಗರಾಜ್ ಶೆಟ್ಟಿ, ಸುರೇಶ್ ಮೆಟ್ಗಾರ್, ಅಣ್ಣಪ್ಪ ನಾಯ್ಕ್, ಜಾಲಿ ಮಂಜಪ್ಪ ನಾಯ್ಕ್, ತಾಲೂಕು ಪಂಚಾಯತ್ ಎಕ್ಸ್ ಪ್ರೆಸಿಡೆಂಟ್ ಈಶ್ವರ್ ಬಿಳಿಯ ನಾಯ್ಕ್, ಜಾಲಿ ಪಟ್ಟಣ ಪಂಚಾಯತ್ ಅಧ್ಯಕ್ಷರು ಹಾಗೆಯೇ ಸದಸ್ಯರಾದ ರಮೇಶ್ ನಾಯ್ಕ್, ಕಾಂಗ್ರೆಸ್ ಮುಖಂಡರಾದ ರಮೇಶ್ ಗೊಂಡ, ಶಿಕ್ಷಕರಾದ MK ನಾಯ್ಕ್ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು. ಕರಾವಳಿ ಸಮಾಚಾರ ನ್ಯೂಸ್ ಬ್ಯೂರೋ.